ಬೀದಿ ಬದಿ ವ್ಯಾಪಾರಿಗಳ ಅನೇಕ ಸಂಘಟನೆಗಳ ಜೊತೆಗೆ ಇಷ್ಟೊತ್ತು ನಾನು ಸಭೆ ಮಾಡಿದ್ದೇನೆ. ನಮ್ಮ ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಅಲ್ಲ. ನಾವು ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಹಿನ್ನೆಲೆಯಲ್ಲಿ ಫುಟ್ಪಾತ್ನಲ್ಲಿ ಇರುವಂಥ ಒತ್ತುವರಿಗಳನ್ನು ತೆರವು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಬೆಂಗಳೂರಲ್ಲಿ ಒಂದು 3 ವರ್ಷದಿಂದ 931 ಜನ ಪಾದಾಚಾರಿಗಳು ಆಕ್ಸಿಡೆಂಟಲ್ಲಿ ಸಾವನ್ನಪ್ಪಿದ್ದಾರೆ. ಅದನ್ನು ಹೊರತುಪಡಿಸಿ ಸುಮಾರು 3800 ಜನ ಸಿವಿಯರ್ ಇಂಜುರಿಗಳನ್ನು ಅನುಭವಿಸಿದ್ದಾರೆ. ಅದಲ್ಲದೆ ಒಂದು 3500 ಜನ ಮೈನರ್ ಇಂಜುರೀಸು. ಸೊ ಎಲ್ಲ ಸೇರಿಸಿದ್ರೆ ಸಾವಿರಾರು ಜನ ಇವತ್ತು ಪಾದಾಚಾರಿಗಳು ದುರ್ಘಟನೆ, ರೋಡ್ ಆಕ್ಸಿಡೆಂಟ್ಗಳಿಗೆ ತುತ್ತಾಗ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇದನ್ನ ಗಮನಕ್ಕೆ ತಗೊಂಡು ಪಾದಾಚಾರಿಗಳಿಗೆ ಓಡಾಡುವಂತಹದ್ದು ಮೂಲಭೂತ ಹಕ್ಕು, ಅದನ್ನ ಸರ್ಕಾರ ಅವರಿಗೆ ಆ ಹಕ್ಕನ್ನ ಸಿಗುವ ಹಾಗೆ ಮಾಡಬೇಕಾದ್ರೆ ಪಾದಾಚಾರಿ ಮಾರ್ಗಗಳಲ್ಲಿರುವ ಎಲ್ಲ ಒತ್ತುವರಿಗಳನ್ನ ತೆರವು ಮಾಡಬೇಕು ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಇಲ್ಲಿವರೆಗೂ ಮಾಡಿರೋ ಕಾರ್ಯಾಚರಣೆಯಲ್ಲಿ ಸುಮಾರು 1581 ಕಡೆ ಅವರು ಮೆಟ್ಲುಗಳು ಮಾಡ್ಕೊಂಡು ಬಂದಿದ್ದನ್ನ, ರ್ಯಾಂಪ್ ಮಾಡಿದ್ದನ್ನ ತೆರವು ಮಾಡಿದ್ದೇವೆ. ಅದಲ್ಲದೆ ಸುಮಾರು 1800 ಕಡೆ 1790 ಅಂಗಡಿ ಮುಂದ್ಗಡೆ ಶೀಟ್ಗಳು ಹಾಕೊಂಡು ರೋಡ್ ಮೇಲೆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದನ್ನ ತೆಗೆದಿದ್ದೇವೆ. ಅದಲ್ಲದೆ ಸುಮಾರು 2200 ಲೊಕೇಶನ್ನಲ್ಲಿ ಬೇರೆ ಬೇರೆ ರೀತಿಯ ಒತ್ತುವರಿಗಳನ್ನು ತೆರವು ಮಾಡಿದ್ದೇವೆ. ಸೊ ನಾವು ಎಲ್ಲವನ್ನೂ ಕೂಡ ಟ್ಯಾಕಲ್ ಮಾಡ್ತಾ ಇದ್ದೇವೆ. ಬರೀ ಬೀದಿ ಬದಿ ವ್ಯಾಪಾರಿಗಳನ್ನು ಎತ್ತುವಳಿ ಮಾಡ್ತಾ ಇದ್ದೇವೆ ಅನ್ನೋದು ಸತ್ಯ ಅಲ್ಲ. ಫುಟ್ಪಾತ್ ಮೇಲೆ ಯಾರ್ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, 2200 ಕಡೆ ಫುಟ್ಪಾತ್ ಮೇಲೆ ಅವರು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನ ಹಾಕಿದ್ದು, ಸೈನ್ ಬೋರ್ಡ್ಗಳು ಹಾಕಿದ್ದನ್ನ ತೆಗೆದಿದ್ದೇವೆ. 1580 ಕಡೆ ರ್ಯಾಂಪ್ಗಳನ್ನು ತೆಗೆದಿದ್ದೇವೆ, ಮೆಟ್ಲ್ ತೆಗೆದಿದ್ದೇವೆ. 1790 ಕಡೆ ಶೀಟ್ಗಳು ಹಾಕೊಂಡು ಮುಂದೆ ಬಂದಿದ್ದನ್ನ ತೆಗೆದಿದ್ದೇವೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಬೀದಿ ಬದಿ ವ್ಯಾಪಾರಿಗಳು ಅಫೆಕ್ಟ್ ಆಗಿರೋರ ಸಂಖ್ಯೆ ಅದಕ್ಕಿಂತ ಕಡಿಮೆನೇ ಇದೆ ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಹಾಗಾಗಿ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ, ಅವರು ಈ ಬೀದಿ ಬದಿ ವ್ಯಾಪಾರಿಗಳ ಕಾನೂನಿದೆ, ಕಾನೂನು ಪ್ರಕಾರವಾಗಿ ನಮಗೆ ID ಕೊಡಬೇಕು, ನಮಗೆ ವ್ಯಾಪಾರ ಮಾಡೋದಕ್ಕೆ ಜಾಗ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ. ಅವೆಲ್ಲಕ್ಕೂ ಕೂಡ ನಾನು ಇವತ್ತು ಕಮಿಷನರ್ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ತತ್ಕ್ಷಣ ಪ್ರಾವಿಷನಲ್ ಟೌನ್ ವೆಂಡಿಂಗ್ ಕಮಿಟಿ ಅಂತ ಮಾಡಿ ಅದರ ಮುಖಾಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಜೀವನ ಬದುಕು ರೂಪಿಸ್ಕೊಳ್ಳೋದಕ್ಕೆ ಏನು ಸಹಾಯ ಮಾಡಬೇಕು ಅದನ್ನ ಸಹಾಯ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಅಲ್ಲ, ನಮ್ಮದು ಸುರಕ್ಷಿತ ಪಾದಾಚಾರಿ ಮಾರ್ಗ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೇವೆ. ನಾನು ಅವರ ಸಹಕಾರವನ್ನು ಕೇಳಿದ್ದೇವೆ. ಬೆಂಗಳೂರಲ್ಲಿ 15,000 to 18,000 ಕಿಲೋಮೀಟರು ರೋಡ್ ಇದೆ. ನಾವು ಟಾರ್ಗೆಟ್ ಮಾಡಿರೋದು 1,500 ಕಿಲೋಮೀಟ್ರು. 10% ಕೂಡ ನಾವು ಟಾರ್ಗೆಟ್ ಮಾಡಿಲ್ಲ. ಅಲ್ಲಿ ನೀವೇ ಸ್ವಯಂ ಪ್ರೇರಣೆಯಿಂದ ಆ ಜಾಗಗಳನ್ನು, ಮೇನ್ ರೋಡ್ಗಳನ್ನು ಬಿಟ್ಕೊಟ್ಬಿಡಿ. ನೀವೇ ಇಂಟರ್ನಲ್ ರೋಡ್ಸ್ ಅಲ್ಲಿ ಹೋಗಿ ನಾವು ಕೂಡ GBA ವತಿಯಿಂದ ನಿಮ್ಮ ಜೊತೆಗೆ ನಿಂತ್ಕೊಂಡು ನಿಮಗೆ ಆಲ್ಟರ್ನೇಟ್ ಲೊಕೇಶನ್ ಅಲ್ಲಿ ನೀವು ಬದುಕು ರೂಪಿಸ್ಕೊಳ್ಳೋದಿಕ್ಕೆ ನಾವು ಸಹಾಯ ಮಾಡ್ತೀವಿ ಅನ್ನೋ ಮಾತನ್ನ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಅವರ ಸಹಕಾರವನ್ನು ಕೂಡ ನಾನು ಕೋರಿದ್ದೇನೆ. ಸೊ ಇಷ್ಟು ಇವತ್ತು ನಡೆದಂತಹ ಸಭೆಯ ಸಾರಾಂಶ. ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ ನಾವು ಕಾರ್ಯಾಚರಣೆಯನ್ನ ಮುಂದುವರಿಸಲೇಬೇಕಾಗುತ್ತೆ. ಯಾಕಂದ್ರೆ ಪಾದಾಚಾರಿ ಮಾರ್ಗಗಳಿಗೆ, ಫುಟ್ಪಾತ್ ಅಲ್ಲಿ ಓಡಾಡೋರ್ಗೆ ಅದು ಓಡಾಡುವಂತಹದ್ದು ಸುಪ್ರೀಂ ಕೋರ್ಟ್ ಹೇಳಿದೆ, ಇದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಹೇಳಿ. ಅವ್ರಿಗೆ ಫಂಡಮೆಂಟಲ್ ರೈಟ್ ಅನ್ನ ಕೊಡಿಸ್ಕೊಡುವಂತ ಜವಾಬ್ದಾರಿ ಸರ್ಕಾರದ ಮೇಲೆ ನಿಗದಿ ಮಾಡಿದೆ. ಆ ಉದ್ದೇಶದಿಂದ ಬೆಂಗಳೂರು ಸುಧಾರಣೆ ಆಗಬೇಕು. ನೋಡಿ, ಎಲ್ಲಿ ನೀವು ಕೈ ಹಾಕಿದ್ರು ಏನೋ ಒಬ್ಬರಿಗೆ ಅನುಕೂಲ ಆದರೆ ಒಬ್ಬರಿಗೆ ತೊಂದರೆ ಆಗುವಂತಹದ್ದು ವಾತಾವರಣ ಸಮಾಜದಲ್ಲಿ ಇರುತ್ತೆ. ಬೆಂಗಳೂರಲ್ಲಿ ನೀವು ಎಲ್ಲಿ ಕಸ ಸರಿ ಮಾಡೋಕ್ಕೆ ಕೈ ಹಾಕಿದ್ರೆ ಅಲ್ಲೂ ಕೆಲವ್ರಿಗೆ ತೊಂದರೆ ಆಗುತ್ತೆ. ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಅಥವಾ ನಾಳೆಯಿಂದ ನಾವು ಈಗ ಬಿಟ್ಬಿಟ್ಟಿರೋ ಗಾಡಿಗಳು, ಯಾರೋ ಬೀಡಾಡಿ ಗಾಡಿಗಳು, ಅಬಂಡಂಟ್ ವೆಹಿಕಲ್ಸು, ಅದನ್ನ ತೆರವು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಬಂದು ಕೆಲವ್ರು ಕೇಳ್ತಾರೆ, ನಾವು ರೋಡ್ ಮೇಲೆ ಗಾಡಿ ಬಿಟ್ರೆ ನಿಮ್ಗೇನ್ರಿ ತೊಂದರೆ ಅಂತ.
ಎಲ್ಲದಕ್ಕೂ ಪ್ರಶ್ನೆ ಮಾಡೋರು ಇರ್ತಾರೆ. ಅಲ್ಲಿ ಯಾವುದು ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂದ್ರೆ ಸಲೀಸಾಗಿ ಯಾವುದೂ ಆಗೋದಿಲ್ಲ. ಕೆಲವು ಕಠಿಣ ತೀರ್ಮಾನ ತಗೊಂಡಾಗ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಕೆಲವರಿಂದ ಪ್ರತಿರೋಧ ಇರುತ್ತೆ. ಆದ್ರೆ ನಾವು ಏನು ಮಾಡದೆ ಆಟೋಮೆಟಿಕ್ ಆಗಿ ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂದ್ರೆ ಅದು ಬರೀ ಮ್ಯಾಜಿಕ್ ಅಲ್ಲಿ ಮಾತ್ರ ಸಾಧ್ಯ, ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ. ಬೆಂಗಳೂರು ಸುಧಾರಣೆ ಆಗ್ಬೇಕಾದ್ರೆ ಕೆಲವು ಕಠಿಣ ತೀರ್ಮಾನ ತಗೊಳ್ಬೇಕಾಗತ್ತೆ. ಜನಗಳ ಸಹಕಾರವನ್ನ ನಾನು ಕೇಳ್ತಾ ಇದ್ದೇನೆ. ಇದರಲ್ಲಿ ನಮ್ಮದು ಏನು ವೈಯಕ್ತಿಕ ವಿಷಯ ಇಲ್ಲ. ಯಾಕಂದ್ರೆ ನನ್ನನ್ನು ಕೆಲವರು ಬಹಳ ಅಸಹ್ಯವಾಗಿ ಮಾತಾಡಿದ್ದಾರೆ, ಈ ವಿಷಯದಲ್ಲಿ ಅಗೌರವವಾಗಿನೂ ಕೂಡ ಮಾತಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನ ತೆಗಳ್ಳಿ, ನಮ್ಮನ್ನು ಟೀಕೆ ಮಾಡಲಿ, ಆದರೆ ಮಾತಾಡುವ ಸಭ್ಯತೆಯ ಎಲ್ಲೆಯನ್ನ ಮೀರಿ ಕೂಡ ಮಾತಾಡಿದ್ದಾರೆ. ಆಯ್ತು, ಬೆಂಗಳೂರಿನ ಒಳ್ಳೇದಾಗುತ್ತೆ, ಅದಕ್ಕೆ ನಾನು ಬಯಸ್ಕೋಬೇಕು, ನಾನು ಅನ್ಪಾಪ್ಯುಲರ್ ಆಗಬೇಕು, ನಾನು ಜನರಿಂದ ಟೀಕೆಗೆ ಒಳಗಾಗಬೇಕು, ಅದರಿಂದ ಏನೋ ಬೆಂಗಳೂರಿಗೆ ಒಳ್ಳೇದಾಗುತ್ತೆ ಅಂದರೆ ಇರಲಿ, ಆಗಲಿ. ಯಾಕಂದರೆ ಕೊನೆಗೆ ನಾವು ಸಾರ್ವಜನಿಕ ಜೀವನದಲ್ಲಿದ್ದು ಏನೋ ಒಂದು ನಯಾ ಪೈಸಾ ಬೆಂಗಳೂರಿಗೆ ನಾವು ಒಳ್ಳೇದು ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ನಿಷ್ಠೂರ ಆದರೂ ಪರವಾಗಿಲ್ಲ, ನಾವು ನಿಷ್ಠೂರ ಆಗಿ ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ.